ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತು ಒಂದು ವರ್ಷಕ್ಕೆ 1.5 ವರ್ಷಕ್ಕೆ ಆಗುವಷ್ಟು ಸಾಂಬಾರ್ ಪೌಡರ್‌ನ ರೆಡಿ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ನಾವು ಆಚೆಯಿಂದ ತಂದ್ರೆ ಅಷ್ಟು ಕ್ವಾಲಿಟಿ ಇರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಸಾಂಬಾರ್ ಕೂಡ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಮನೇಲೇ ನಮ್ಗೆ ಹೇಗ್ ಬೇಕೋ ಆ ರೀತಿ ತುಂಬಾ ಚೆನ್ನಾಗಿ ಸಾಂಬಾರ್ ಪೌಡರ್‌ನ ರೆಡಿ ಮಾಡ್ಕೋಬಹುದು. ನಾನಿಲ್ಲಿ ವೆಜ್ ಮತ್ತೆ ನಾನ್ ವೆಜ್‌ಗೆ 2 ಸೇರಿಸಿ ಸಾಂಬಾರ್ ಪೌಡರ್‌ನ ಮಾಡ್ಕೊಳ್ತಾ ಇದ್ದೀನಿ. ಖಾರ ಪುಡಿ ಬೇರೆ ಮಾಡ್ಕೊಳ್ತಾ ಇದೀನಿ, ಧನಿಯಾ ಪೌಡರ್ ಕೂಡ ಬೇರೆ ಮಾಡ್ಕೊಳ್ತಾ ಇದೀನಿ. ಕೆಲವರು ಅವ್ರಿಗೆ ಅನುಗುಣವಾಗಿ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ತಾರೆ, ಚೆನ್ನಾಗಿರುತ್ತೆ. ನಾನು ಈ ರೀತಿ ಬೇರೆ ಬೇರೆಯಾಗಿ ಮಾಡ್ಕೊಳ್ತಾ ಇದೀನಿ. ಎರಡಕ್ಕೂ ನಾನ್ ವೆಜ್‌ಗೂ, ವೆಜ್‌ಗೂ ಯೂಸ್ ಆಗೋ ತರ ಮಾಡ್ಕೊಳ್ತಾ ಇದೀನಿ. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ತುಂಬಾನೇ ಚೆನ್ನಾಗಿರೋದು ಮಾರ್ಕೆಟಲ್ಲಿ ಆರಿಸಿ ತಗೋಬೇಕಾಗತ್ತೆ. ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇಲ್ಲಿ 2 ಕೆಜಿ ಅಷ್ಟು ಇದೆ. ನೋಡಿ ತುಂಬಾ ಖಾರ ಇದೆ ಮೆಣಸಿನ್ಕಾಯಿ ಇದು. ಜೊತೆಗೆ 1/4 ಕೆಜಿ ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಬರೀ ಟೇಸ್ಟಿಗೆ ಅಷ್ಟೇ. ಇದು ಖಾರನೂ ಬರೋದಿಲ್ಲ, ಜೊತೆಗೆ ಕಲರ್ ಕೂಡ ಬರೋದಿಲ್ಲ. ಮತ್ತೆ ಇಲ್ಲಿ ಬಂದು ಬ್ಯಾಡಗಿ ಮೆಣಸಿನ್ಕಾಯಿ 1/4 ಕೆಜಿ ತಗೊಂಡಿದ್ದೀನಿ. ಇದು ಬರೀ ಕಲರ್‌ಗೆ ಅಷ್ಟೇ. ಇದೇನು ಖಾರ ಕೊಡೋದಿಲ್ಲ. ಅದಾದ್ಮೇಲೆ ಇಲ್ಲಿ ನೋಡಿ ಸಾಂಬಾರ್ ಬೀಜ ತಗೊಂಡಿದ್ದೀನಿ. ಇದನ್ನ ನಾವು ನೋಡಿ ಮಾರ್ಕೆಟಲ್ಲಿ ಚೆನ್ನಾಗಿರೋದು ನೋಡಿ ತಗೋಬೇಕಾಗತ್ತೆ. ನೋಡಿ ಈ ತರ ಉಜ್ಜಿ ನೋಡಿದ್ರೆ ಸ್ಮೆಲ್ ಘಮ ಘಮ ಅಂತ ಬರಬೇಕು. ಆ ರೀತಿ ನೋಡ್ಕೊಂಡು ತಗೋಬೇಕಾಗತ್ತೆ. ಫುಲ್ ಹಸ್ರಸ್ರಿದೆ. ಇದು ನಾಟಿ ಸಾಂಬಾರ್ ಬೀಜ. ಇದು 3 ಕೆಜಿ ಆಗುವಷ್ಟು ತಗೊಂಡಿದ್ದೀನಿ. ಇದಕ್ಕೆ ಸರಿ ಹೊಂದುವಂತೆ ಸ್ವಲ್ಪ ಕಾಳುಗಳನ್ನ ತಗೊಳ್ತಾ ಇದೀನಿ. ಇಲ್ಲಿ 1/4 ಕೆಜಿ ಕಡಲೆಕಾಳು ತಗೊಂಡಿದ್ದೀನಿ ನೋಡಿ. ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ 1/4 ಕೆಜಿ ಆಗುವಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ಇದು ಕೂಡ ನೋಡಿ ಇಷ್ಟು ಚೆನ್ನಾಗಿರ್ಬೇಕು, ಒಳ್ಳೇದು ನೋಡಿ ತಗೋಬೇಕು. ವರ್ಷಾನುಗಟ್ಲೆ ಪೌಡರ್‌ನ ಇಡೋದ್ರಿಂದ ಒಳ್ಳೊಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಬೇಳೆ ಬರೀ ಒಂದು 40 ಗ್ರಾಮ್ ಆಗೋಷ್ಟು ಅಷ್ಟೇ ಬೇಳೆ ತಗೊಂಡಿದ್ದೀನಿ. ಬೇಳೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಹುರ್ಗಡ್ಲೆ ತಗೊಂಡಿದ್ದೀನಿ. ಒಂದು 100 ರಿಂದ 150 ಗ್ರಾಮ್ ಹುರ್ಗಡ್ಲೆ ಇದೆ ಅಷ್ಟೇ. ಇದು ಜಾಸ್ತಿ ತಗೊಂಡಿಲ್ಲ. ಇದು ಪೌಡ್ರಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಲೋಳೆ ಲೋಳೆ ಬಂದ್ಬಿಡತ್ತೆ. ಇಲ್ಲಿ ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಯೂಸ್ ಮಾಡ್ತಾ ಇದೀನಿ. 150 ಗ್ರಾಮ್ ತಗೊಂಡಿದ್ದೀನಿ. ನೋಡಿ ಇದು ನಮ್ದು ಮನೇಲೆ ಬೆಳೆದಿರೋ ಅಂಥದ್ದು. ನಾವು ಆಚೆಯಿಂದ ತಂದ್ರೆ ಕಲರ್ ಕಟ್ಟಿರ್ತಾರೆ. ಫುಲ್ ಬ್ಲಾಕ್ ಬ್ಲಾಕ್ ಇರುತ್ತೆ. ಇದು ಮನೆದೇ ತಗೊಂಡಿರೋದ್ರಿಂದ ನೋಡಿ ಈ ತರ ಇದೆ. ಇಲ್ಲಿ ಒಂದು 40 ಗ್ರಾಮ್ ಆಗುವಷ್ಟು ಮೆಂತೆ ತಗೊಂಡಿದ್ದೀನಿ. ಇದು ಕೂಡ ಜಾಸ್ತಿ ತಗೊಂಡಿಲ್ಲ, ಕಹಿ ಬರುತ್ತೆ ಅನ್ನೋ ಕಾರಣಕ್ಕೆ. ಜೀರಿಗೆ ಕೂಡ ಇಲ್ಲಿ ಒಂದು 150 ಗ್ರಾಮ್ ಅಷ್ಟೇ ತಗೊಂಡಿದ್ದೀನಿ. ನಾವು ಸಾಂಬಾರ್ ಪೌಡ್ರಲ್ಲಿ 150 ಗ್ರಾಮ್ ಯೂಸ್ ಮಾಡ್ಕೊಂಡ್ರೆ ಸಾಕು. ಬೇಕಾದ್ರೆ ಬೇಳೆ ಸಾರಿಗೆ, ಬಸ್ಸಾರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬಹುದು. ಹಾಗಾಗಿ ಒಂದು 50 ಗ್ರಾಮ್ ಆಗೋಷ್ಟು ಸಾಸಿವೆ ತಗೊಂಡಿದ್ದೀನಿ. ಅದು ಚೆನ್ನಾಗಿರೋದು ನೋಡಿ ತಗೋಬೇಕಾಗತ್ತೆ. ಅಕ್ಕಿನೂ ಅಷ್ಟೇ ಒಂದು 50 ಗ್ರಾಮ್ ಅಷ್ಟೇ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಹಾಕೋದ್ರಿಂದ ಖಾರ ಪೌಡ್ರು ಜಾಸ್ತಿ ಅಕ್ಕಿ ಹಾಕೋದ್ರಿಂದ ಖಾರ ಪೌಡ್ರು ಕೆಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಹಾಕ್ಕೊಳಕ್ ಹೋಗ್ಬಾರ್ದು. ಇಲ್ಲಿ 3 ಕೆಜಿ ಧನಿಯಕ್ಕೆ 30 ಗ್ರಾಮು ಚಕ್ಕೆ ಮತ್ತೆ 30 ಗ್ರಾಮ್ ಲವಂಗ ತಗೊಂಡಿದ್ದೀನಿ. 1 ಕೆಜಿಗೆ 10 ಗ್ರಾಮ್ ತರ ತಗೊಂಡಿದ್ದೀನಿ. ಇಲ್ಲಿ 100 ಗ್ರಾಮು ಅರಿಶಿನ ಕೊಂಬ್ ತಂದಿದ್ದೆ. ಅದರಲ್ಲಿ ಒಂದು 20 ಗ್ರಾಮ್ ಅಷ್ಟು ತೆಗೆದಿಟ್ಟಿದ್ದೀನಿ, ಜಾಸ್ತಿ ಆಗುತ್ತೆ ಅಂತ ಹೇಳಿ. ಒಂದು 80 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಕರ್ಬೇವು ತಗೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು 4 ಇಡಿ ಆಗೋಷ್ಟು ತಗೊಂಡಿದ್ದೀನಿ. ಇದು ಒಂದಿನ ಒಣಗಿಸ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಒಣಗಿದೆ. ಕರಿಬೇವು ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ. ಒಳ್ಳೆ ಘಮ ಘಮ ಅಂತ ಟೇಸ್ಟ್ ಕೊಡುತ್ತೆ. ಇವಾಗೆಲ್ಲ ಒಂದೊಂದನ್ನೇ ಹುರ್ಕೊಳ್ತೀನಿ. ನಾವು ಪೌಡ್ರ್ ಮಾಡ್ಕೋಬೇಕಾದ್ರೆ ನಾವು ಪದಾರ್ಥಗಳನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅದ್ರ ಮೇಲೆ ಪೌಡ್ರು ಚೆನ್ನಾಗಿ ರೆಡಿ ಆಗತ್ತೆ. ಹಸಿ ಹಸಿಯಾಗಿ ಹುರ್ಕೊಂಡು ಹಾಕೊಂಡ್ಬಿಟ್ರೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಬೂಶ್ಣು ಬರೋ ಚಾನ್ಸಸ್ ಇರುತ್ತೆ. ಬೇಗ ಕೆಟ್ಟೋಗುತ್ತೆ ಕೂಡ. ಮೆಂತೆ ಕೂಡ ಹುರ್ಕೊಂಡಾಯ್ತು. ಈಗ ಸಾಸಿವೆ ಹುರ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಒಂದೇ ಹದದಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಹುರಿದ ಕೂಡಲೇ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ನಾನು ಜೀರಿಗೆ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದೇ ಸಮ ಹುರಿಬೇಕು. ಒಂದು ಕಾಳು ಹುರಿದಿದ್ದು ಒಂದು ಕಾಳು ಹುರಿದಲೇ ಇದ್ರೂ ಕೂಡ ಮಸಾಲೆ ಪೌಡ್ರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಎಲ್ಲ ಒಂದೇ ಹದದಲ್ಲಿ ಹುರ್ಕೋಬೇಕಾಗತ್ತೆ. ನಾನು ಜೀರಿಗೆ ಕೂಡ ಹುರ್ಕೊಳ್ತಾ ಇದ್ದೀನಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದೇ ಸಮವಾಗಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಬಿಟ್ಟು ಒಂದು ಸೈಡ್ ಹಿಂಗೆ ಆಡಿಸೋದ್ರಿಂದ ಒಂದು ಸೈಡ್ ಸುಟ್ಟೋಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ ಒಂದೇ ಹದದಲ್ಲಿ ಒಂದೇ ಸಮ ಹುರ್ಕೋಬೇಕಾಗತ್ತೆ ಎಲ್ಲ. ನಾವು ಸಾಂಬಾರ್ ಪೌಡ್ರ್ ಎಷ್ಟು ಚೆನ್ನಾಗಾಗತ್ತೆ ಅನ್ನೋಕ್ಕೆ ನಾವು ಪದಾರ್ಥಗಳನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅದ್ರ ಮೇಲೆ ಸಾಂಬಾರ್ ಪೌಡ್ರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕೂಡ ವರ್ಷಾನುಗಟ್ಲೆ ಕೆಡದಲೇ ಇಡಬಹುದು. ಅಕ್ಕಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬಾರ್ದು. ಅಕ್ಕಿ ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಸಾಂಬಾರ್ ಸ್ವಲ್ಪ ಗಟ್ಟಿ ಗಟ್ಟಿ ಬಂದ್ಬಿಡುತ್ತೆ. ಜೊತೆಗೆ
ಸಾಂಬಾರ್ ಮಾಡಿದಾಗ ಒಂದಿನ 2 ದಿನ ಇಟ್ಟರೆ ಕೆಡೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅಕ್ಕಿ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಇವಾಗ ಮೆಣಸು ಹುರ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರ್ ಪೌಡ್ರು ಬರುತ್ತೆ. ಕೆಲವರು ಅವರಿಗೆ ಅನುಗುಣವಾಗಿ ಅವ್ರ ಟೇಸ್ಟಿಗೆ ಅನುಗುಣವಾಗಿ ಅಕ್ಕಿ, ಉದ್ದಿನ ಬೇಳೆ, ಕಡಲೆಗಳನ್ನ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿನೇ ಮಾಡ್ತಾರೆ. ನಾ ಆ ಥರ ಮಾಡ್ತಾ ಇಲ್ಲ. ನಾನ್ ವೆಜ್ಗೂ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ನನ್ಗೆ ಟೇಸ್ಟಿಗೆ ಹೇಗೆ ಬೇಕು ನಾನು ಆ ಥರ ಮಾಡ್ತಾ ಇದ್ದೀನಿ. ಈಗ ಬೇಳೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಬೇಳೆ ಕೂಡ ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ. ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಿಲ್ಲ. ಹೆಸರುಕಾಳು ಮತ್ತು ಕಡಲೆಕಾಳು ಎರಡನ್ನ ಕಾಲು ಕೆಜಿ ಆಗುವಷ್ಟು ತಗೊಂಡಿದ್ದೀನಿ. ಉಳಿದವೆಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ. ಅದಕ್ಕೆ ಹೇಗೆ ಟೇಸ್ಟ್ ಕೊಡುತ್ತೆ ಆ ಪ್ರಕಾರವಾಗಿ ತಗೊಂಡಿದ್ದೀನಿ. ನಾನು ಈ ಐಟಮ್ಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೀವು. ಈ ವಿಧಾನದಲ್ಲಿ ಒಂದ್ಸಲ ಪೌಡ್ರನ್ನ ಮಾಡಿಕೊಂಡು ಸ್ವಲ್ಪ ಮಾಡಿಕೊಂಡು ನೋಡಿ, ನಿಮಗೆ ಚೆನ್ನಾಗಿ ಬಂತು, ಟೇಸ್ಟ್ ಕೂಡ ಚೆನ್ನಾಗಿದೆ ಅನಿಸಿದರೆ ಮಾಡ್ಕೋಬೋದು. ಮನೇಲಿ ಸ್ವಲ್ಪ ಮಿಕ್ಸಿಲಿ ಸ್ವಲ್ಪನೇ ಹಾಕ್ಕೊಂಡು ಒಂದು ಅರ್ಧ ಕೆಜಿ, ಕಾಲು ಕೆಜಿ ಆಗುವಷ್ಟು ಮಾಡ್ಕೋಬೋದು. ನೋಡಿ, ಹೆಸರುಕಾಳು ಈ ಹದದಲ್ಲಿ ಹುರ್ಕೊಂಡಿದ್ದೀನಿ. ಒಂದು ಜಾಸ್ತಿ ಒಂದು ಕಮ್ಮಿ ಹುರಿಯೋಕ್ಕೆ ಹೋಗಬಾರ್ದು. ಜಾಸ್ತಿ ಹುರಿದ್ಬಿಟ್ರೆ ಸಾಂಬಾರ್ ಪೌಡ್ರ್ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ತುಂಬ ತಾಳ್ಮೆಯಿಂದ ಹುರಿಬೇಕಾಗತ್ತೆ. ಇದನ್ನು ಸಾಂಬಾರ್ ಪೌಡ್ರ್ ಮಾಡ್ಕೊಳ್ಳೋಕ್ಕಾಗಿ ಪದಾರ್ಥಗಳನ್ನ ತುಂಬ ತಾಳ್ಮೆಯಿಂದ ನಿಧಾನವಾಗಿ ನೋಡಿಕೊಂಡು ಹುರಿಬೇಕಾಗತ್ತೆ. ಕಡಲೆಕಾಳು ಕೂಡ ಹುರ್ಕೊಳ್ತೀನಿ ಇವಾಗ. ಇದು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗತ್ತೆ. ಇದು 2 ವರ್ಷಗಳ ಕಾಲ ಇಟ್ರೂ ಸಾಂಬಾರ್ ಪೌಡ್ರ್ ಕೆಡೋದಿಲ್ಲ. ಆ ರೀತಿ ಮಾಡ್ಕೋಬೋದು. ನಾವು ಮಾಡೋದ್ರ ಮೇಲೆ, ನಾವು ಅದು ಪದಾರ್ಥಗಳನ್ನ ಹುರಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಅರಿಶಿನ ಕೊಂಬು ಸಹ ಹುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅರಿಶಿನ ಕೊಂಬು. ಈ ರೀತಿ ಚೆನ್ನಾಗಿರೋ ಐಟಮ್ಗಳನ್ನೇ ತಗೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಅರಿಶಿನ ಕೊಂಬನ್ನ ಜಜ್ಜಿ ಸ್ವಲ್ಪ ಪುಡಿ ಮಾಡ್ಕೋಬೇಕಾಗತ್ತೆ. ಇವಾಗ ಚಕ್ಕೆ ಲವಂಗ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ತುಂಬ ಕಪ್ಪಾಗೋ ಥರ ಯಾವುದನ್ನು ಕೂಡ ಹುರಿಯೋಕ್ಕೆ ಹೋಗಬಾರ್ದು. ಮತ್ತು ಹಸಿ ಕೂಡ ಅರ್ಧ ಕೂಡ ಹುರಿಬಾರ್ದು. ಒಂದೇ ಹದದಲ್ಲಿ ಒಂದೇ ಸಮವಾಗಿ ಹುರ್ಕೋಬೇಕಾಗತ್ತೆ. ನಾವು ಪದಾರ್ಥಗಳನ್ನ ಹೇಗೆ ಹುರ್ಕೊಳ್ತೀವೋ ಅದ್ರ ಮೇಲೆ ಸಾಂಬಾರ್ ಪೌಡ್ರ್ ಟೇಸ್ಟು ಡಿಪೆಂಡ್ ಆಗಿರುತ್ತೆ. ಈಗ ಕರಿಬೇವು ಸ್ವಲ್ಪ ಹುರ್ಕೊಳ್ತೀನಿ. ಅದು ಕೂಡ ಜಾಸ್ತಿ ಹುರಿಯೋದೇನು ಬೇಡ, ನೋಡಿಕೊಂಡು ಹುರ್ಕೋಬೇಕಾಗತ್ತೆ. ಈಗ ಧನಿಯಾ ಹುರ್ಕೊಳ್ತಾ ಇದ್ದೀನಿ. ಧನಿಯಾನ ಆದಷ್ಟು ಮಾರ್ಕೆಟಲ್ಲಿ ನೋಡಿಕೊಂಡು ಚೆನ್ನಾಗಿರೋ ಅಂಥದ್ದನ್ನೇ ತಗೋಬೇಕಾಗತ್ತೆ. ಸಾಂಬಾರ್ ಪೌಡ್ರ್ ನಮಗೆ ಚೆನ್ನಾಗಿ ಟೇಸ್ಟಾಗಿ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂದರೆ ಒಳ್ಳೊಳ್ಳೆ ಪದಾರ್ಥಗಳನ್ನೇ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸಾಂಬಾರ್ ಬೀಜ ಕೂಡ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗಬಾರ್ದು. ನೋಡಿ, ಇಷ್ಟು ಹುರಿದ್ರೆ ಸಾಕು, ತುಂಬ ಹುರಿಬಾರ್ದು, ಕಹಿ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಎಲ್ಲನೂ ಹೀಗೆ ಹುರ್ಕೊಂಡು ಎತ್ತಿಟ್ಕೊಳ್ತೀನಿ. ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಬರೀ ಟೇಸ್ಟಿಗೆ ಅಷ್ಟೇ. ಹಾಗಾಗಿ ನಾನು 2 ಕೆಜಿಗೆ ಬರೀ 1/4 ಕೆಜಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಯೂಸ್ ಮಾಡಿಬಿಟ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬಂದ್ಬಿಡುತ್ತೆ, ಬೇರೆ ಥರ ಬಂದ್ಬಿಡುತ್ತೆ. ಹಾಗಾಗಿ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬರೀ ಕಲ್ಲರ್ಗಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಅಷ್ಟೇ 2 ಕೆಜಿಗೆ ಬರೀ 1/4 ಕೆಜಿ ಅಷ್ಟೇ ತೊಗೊಂಡಿದ್ದೀನಿ, ಸಾಕು ಇಷ್ಟು. ಇದು ಕೂಡ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ಮಾರ್ಕೆಟಲ್ಲಿ ಆದಷ್ಟು ಚೆನ್ನಾಗಿರೋದನ್ನು ನೋಡಿ ಮೆಣಸಿನ್ಕಾಯಿ ಆಗಲಿ, ಧನಿಯಾ ಆಗಲಿ, ಬೇಳೆಕಾಳುಗಳಾಗಲಿ ಎಲ್ಲ ತೊಗೋಬೇಕಾಗತ್ತೆ. ಈ ಹುಳ ಹಿಡ್ದಿರೋ ಅಂಥದ್ದೆಲ್ಲ ತೊಗೋಬಾರ್ದು. ಆ ರೀತಿ ತೊಗೊಬಿಟ್ರೆ ಪೌಡ್ರು ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ವರ್ಷಾನುಗಟ್ಲೆ ಪೌಡ್ರನ್ನ ಇಡೋದ್ರಿಂದ ಚೆನ್ನಾಗಿರೋ ಪದಾರ್ಥಗಳನ್ನೇ ತೊಗೊಬರ್ಬೇಕಾಗತ್ತೆ. ನೋಡಿ, ಮೆಣಸಿನ್ಕಾಯಿ ಹುರಿದಿದೆ. ಇಷ್ಟು ಹದದಲ್ಲಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹುರಿಬಾರ್ದು. ಎಲ್ಲ ಮೆಣಸಿನ್ಕಾಯಿ ಸಹ ಒಂದೇ ಸಮವಾಗಿ ಒಂದೇ ಹದದಲ್ಲಿ ಹುರ್ಕೋಬೇಕಾಗತ್ತೆ. ಎಲ್ಲ ಹುರಿದು ನೋಡಿ, ಇವಾಗ ಒಣಗಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಅವರು ಒಣಗಿಸಿದ್ದೆ. ಮೆಣಸಿನ್ಕಾಯಿ ಸ್ವಲ್ಪ ಒಂದು 1/4 ಚಮಚದಷ್ಟು ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೆ, ಯಾಕೆಂದರೆ ಘಾಟು ಅನ್ನೋ ಕಾರಣಕ್ಕಾಗಿ ಅಷ್ಟೇ. ನೋಡಿ, ಧನಿಯಾ ಬೀಜನೂ ಎಲ್ಲ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಬೇಕು. ಇದು ಚೆನ್ನಾಗಿ ಒಣಗ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಕೂಡ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಕೂಡ ಅಷ್ಟೇ 6ರಿಂದ 7 ಅವರ್ ಒಣಗಿಸಿದ್ದೆ. ಬೆಳಗ್ಗೆನೇ ಫ್ರೈ ಮಾಡಿ ಎಲ್ಲ ಹುರ್ಕೊಂಡು ಒಣಗಿಸಿದ್ದೆ, ಸಂಜೆ ಮಿಲ್ಲಿಗೆ ಹಾಕ್ಸೋಣ ಅಂತೇಳಿ. ಈಗ ಹಾಕಿಸ್ಕೊಂಡು ಬಂದಿದ್ದೀನಿ. ನೋಡಿ, ತುಂಬ ಬಿಸಿ ಇರುತ್ತೆ ಪೌಡ್ರು. ತಂದು ಸ್ವಲ್ಪ ತಣ್ಣಗೆ ಹಾಕಿ ಆರಾಕಬೇಕು. ಬಿಸಿ ಹಾಗೆ ಕಟ್ಟಿಟ್ಬಿಟ್ರೆ ಕಪ್ಪಗೆ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನು ತಂದು ಕೂಡಲೇ ತೆಗೆದು ಈಗ ಒಂದು ಟಬ್ಬಲ್ಲಿ ಹಾಕಿ 1ರಿಂದ 2 ಅವರು ನೀಟಾಗಿ ಆರಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಆರ್ಕೋಬೇಕು. ಅದು ಬಿಸಿ ಎತ್ತಿಡಕ್ಕೆ ಹೋಗಬಾರ್ದು. ತಣ್ಣಗಾದ್ಮೇಲೆ ನೀಟಾಗಿ ಜರಡಿ ಮಾಡಿ ಒಂದು ಡಬ್ಬಕ್ಕೆ
ಗಾಳಿ ಆಡದೆ ಇರೋ ತರ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಸ್ಟೀಲ್ ಡಬ್ಬ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಪ್ಲಾಸ್ಟಿಕ್ ಡಬ್ಬಗಳನ್ನೆಲ್ಲ ಯೂಸ್ ಮಾಡೋದು ಬೇಡ. ನೋಡಿ ಮೆಣಸಿನಕಾಯಿ ಕೂಡ ಅಷ್ಟೇ ಬೇರೆ ಮಾಡಿಸ್ಕೊಂಡಿದ್ದೀನಿ. ನಾನು ನಾನ್ ವೆಜ್ಜಿಗೆ ಬೇಕಾಗಿರೋದ್ರಿಂದ ನಾನು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮೆಣಸಿನಕಾಯಿ ಕೂಡ ತುಂಬಾ ಖಾರ ಇದೆ, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ನಾವು 2 ಸ್ಪೂನ್ ಧನಿಯಾ ಪೌಡರ್ ಯೂಸ್ ಮಾಡಿದ್ರೆ ಇಲ್ಲಿ 1 ಸ್ಪೂನ್ ಖಾರ ಪೌಡರ್ ಯೂಸ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಹೇಗ್ ಬೇಕು, ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಈ ರೀತಿ ಬೇರೆ ಬೇರೆಯಾಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾಗಿದೆ. ಇವಾಗ ತೆಗೆದು ನೋಡಿ ಒಂದು ಸ್ಟೀಲ್ ಬಾಕ್ಸ್ ತಗೊಂಡಿದ್ದೀನಿ. ಈ ಬಾಕ್ಸ್ ಅಲ್ಲಿ ಒಂದು ಪೇಪರ್ ಹಾಕಿ ಅಡಿಲಿ ಮೇಲ್ಗಡೆ ಸ್ವಲ್ಪ ಉಪ್ಪು ಉದುರಿಸ್ಕೊಳ್ತೀನಿ. ಹೀಗೆ ಉದುರಿಸೋದ್ರಿಂದ ಸಾಂಬಾರ್ ಪೌಡರು ಕೆಡೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಅದ್ರ ಮೇಲೆ ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ. ಎಲ್ಲ ಹಾಕೊಂಡು ನೀಟಾಗಿ ಪ್ರೆಸ್ ಮಾಡಿ ತುಂಬಬೇಕಾಗತ್ತೆ. ಒಂದು ಸ್ವಲ್ಪನೂ ಗ್ಯಾಪ್ ಬಿಡ್ದಲೆ ನೀಟಾಗಿ ತುಂಬ್ಕೋಬೇಕಾಗತ್ತೆ ಇದನ್ನ. ನೋಡಿ ಈ ರೀತಿ ಎಲ್ಲ ತುಂಬಿ ಇಟ್ಕೊಳ್ತೀನಿ. ಇದು ನನಗೆ 2 ವರ್ಷಕ್ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸುಮಾರು ಒಂದು 6ರಿಂದ 7 ಕೆಜಿ ಅಷ್ಟು ಆಗಿದೆ ಪೌಡ್ರು ನನಗೆ ಇಲ್ಲಿ. 2 ವರ್ಷದವರೆಗೂ ಯೂಸ್ ಮಾಡ್ಬೋದು. ನೀವು 2 ವರ್ಷ ಇಟ್ರು ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿ ಎಲ್ಲ ನೀಟಾಗಿ ಸ್ಟೀಲ್ ಬಾಕ್ಸಲ್ಲಿ ತುಂಬ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಕೂಡ ಉದುರಿಸ್ಕೊಳ್ತೀನಿ. ನಾವು ಯೂಸ್ ಮಾಡ್ಬೇಕಾದ್ರೆ ಬೇರೆ ಡಬ್ಬಕ್ಕೆ ಹಾಕೋಬೇಕಾದ್ರೆ ಸ್ವಲ್ಪ ಒಂದು ಸೈಡಿಂದ ತಕ್ಕೋಬೇಕಾಗತ್ತೆ. ಎಲ್ಲ ಸ್ಪೂನಲ್ಲಿ ಆ ಕಡೆ ಈ ಕಡೆ ಕೈ ಆಡಿಸ್ಬಾರ್ದು. ಒಂದು ಸೈಡಿಂದ ನೀಟಾಗಿ ತಕ್ಕೊಂಡು ಯೂಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಮೆಣಸಿನಕಾಯಿ ಪೌಡ್ರ್ ಕೂಡ ತೆಗೆದು ನೋಡಿ ಹಾಕ್ಕೊಂಡಿದ್ದೀನಿ. ಹೀಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ಟೋರ್ ಮಾಡಿ ಗಾಳಿ ಆಡದಲ್ಲೇ ಪೇಪರ್ ಮುಚ್ಚಿ ಅದ್ರ ಮೇಲೆ ಪ್ಲೇಟ್ ಮುಚ್ಕೊಳ್ತೀನಿ. ಮುಚ್ಚಿ ಎತ್ತಿಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ನೀವು 2 ವರ್ಷಗಳ ಕಾಲ ಇಟ್ರು ಕೆಡೋದಿಲ್ಲ ಇದು. ನಾನು ಈ ರೀತಿ ಸಾಂಬಾರ್ ಪೌಡ್ರನ್ನ ಮಾಡ್ಕೊಳ್ತೀನಿ. ಕೆಲವರು ಅವ್ರಿಗೆ ಅನುಗುಣವಾಗಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳ್ತಾರೆ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ವೆಜ್ಗೆ ನಾನ್ ವೆಜ್ಗೆ 2 ಯೂಸ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರ್ ಪೌಡ್ರ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದ್ಸಲ ಯೂಸ್ ಮಾಡಿದ್ದೀನಿ, ಸಾಂಬಾರು ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಈ ವಿಧಾನದಲ್ಲಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಹೀಗೆ ನೋಡ್ತಾ ಇರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.